ಹೆಣ್ಣು ಅಬಲೆ ಅಲ್ಲ ಅನ್ನೋ ಮಾತಿದೆ. ನಾರಿ ಶಕ್ತಿ ಏನು ಅನ್ನೋದನ್ನ ತಮ್ಮ ಸಾಧನೆ ಮೂಲಕ ತೋರಿಸಿದ್ದಾರೆ. ನಾನು ಸಾಧಿಸಬೇಕು, ಚೆನ್ನಾಗಿ ಓದಿ ಒಳ್ಳೆ ಹುದ್ದೆ ಪಡೆಯಬೇಕು ಅನ್ನೋ ಆಸೆ ಮಕ್ಕಳಲ್ಲಿ ಚಿಗುರೊಡೆಯುತ್ತದೆ. ಆದರೆ ಮಕ್ಕಳಲ್ಲಿ ಬಾಲ್ಯ ವಿವಾಹ ಅನ್ನೋ ಭೂತ ಬಾಲಕಿಯರ ಕನಸನ್ನ ನುಚ್ಚುನೂರು ಮಾಡಿಬಿಟ್ಟಿದೆ. ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿರುವ ಬಾಲ್ಯ ವಿವಾಹ ಪದ್ಧತಿ ನಿರ್ಮೂಲನೆಗಾಗಿ 2006 ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪುರುಷರಿಗೆ 21 ವರ್ಷ ಹಾಗೂ ಮಹಿಳೆಯರಿಗೆ 18 ವರ್ಷ ತುಂಬಿರಬೇಕು ಎಂಬ ಕಟ್ಟುನಿಟ್ಟಿನ ಕಾನೂನನ್ನು ರೂಪಿಸಿದೆ. ಇದರ ನಡುವೆಯೂ ಚಿಕ್ಕಬಳ್ಳಾಪುರದಲ್ಲಿ ಅವಿವೇಕ ಪೋಷಕರು ಅಧಿಕಾರಿಗಳ ಕಣ್ಣು ತಪ್ಪಿಸಿ ಏನೂ ಅರಿಯದ ಪುಟ್ಟ ಮಕ್ಕಳಿಗೆ ವಿವಾಹ ಮಾಡಿ ಮುಗಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕೇವಲ 7 ತಿಂಗಳಲ್ಲಿ ಬರೋಬ್ಬರಿ 69 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿ ಆತಂಕ ಸೃಷ್ಟಿಸಿದೆ. ಈ ಪೈಕಿ 9 ವಿವಾಹಗಳು ನಡೆದೇ ಹೋಗಿವೆ. ಅದರಲ್ಲೂ ಸಾಕ್ಷರತೆ ಕೊರತೆ ಇರುವ ಬಾಗೇಪಲ್ಲಿ ತಾಲೂಕಿನಲ್ಲಿ 19 ವಿವಾಹಗಳು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 8, ಚಿಂತಾಮಣಿಯಲ್ಲಿ 2, ಗೌರಿಬಿದನೂರಿನಲ್ಲಿ 20, ಗುಡಿಬಂಡೆಯಲ್ಲಿ 7, ಶಿಡ್ಲಘಟ್ಟದಲ್ಲಿ 13 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯಲ್ಲಿ 1/4/2023ರಿಂದ ನವೆಂಬರ್ 30ನೇ ತಾರೀಕಿನ ತನಕ ಒಟ್ಟಾರೆ ನಾವು 69 ದೂರುಗಳನ್ನು ನಾವು ಸ್ವೀಕರಿಸಿದ್ದೀವಿ. 69 ದೂರುಗಳಲ್ಲಿ ಒಟ್ಟು ಬಾಲಕರಿಗೆ ಸಂಬಂಧಪಟ್ಟಂಗೆ 2 ಇದೆ, ಹಾಗೆಯೇ ಬಾಲಕಿಯರಿಗೆ ಸಂಬಂಧಪಟ್ಟಂಗೆ 58. ಟೋಟಲ್ 60 ಬಾಲ್ಯ ವಿವಾಹಗಳನ್ನು ನಾವು ತಡೆಗಟ್ಟಿದ್ದೀವಿ. 60ನ್ನು ತಡೆಗಟ್ಟಿದ್ದೀವಿ. ಹಾಗೆಯೇ ಬಾಲ್ಯ ವಿವಾಹಗಳು ನಡೆದಂಥ ಸಂಖ್ಯೆಗಳು 9 ಇದೆ ನಮ್ಮ ಜಿಲ್ಲೆಯಲ್ಲಿ. ಈ 9 ಬಗ್ಗೆಯೂ ಕೂಡ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ. ಅವ್ರ ಮೇಲೆ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕೋ ಅದನ್ನು ನಾವು ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಈ ಗುಡಿಬಂಡೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಏನು ಗಡಿ ತಾಲೂಕುಗಳು ಬರ್ತವೆ, ಅಂತಹ ಒಂದು ತಾಲೂಕುಗಳಲ್ಲಿ ನಮಗೆ ಇವು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಉದಾಹರಣೆಗೆ ಬಾಗೇಪಲ್ಲಿಯಲ್ಲಿ ಸುಮಾರು 18 ಕಂಪ್ಲೇಂಟ್ಸ್ಗಳು ಅಲ್ಲಿಂದ ಬಂದಿದೆ. ಗೌರಿಬಿದನೂರಲ್ಲಿ 20 ಕಂಪ್ಲೇಂಟ್ಸ್ ಬಂದಿದೆ. ಶಿಡ್ಲಘಟ್ಟದಲ್ಲಿ 13 ಕಂಪ್ಲೇಂಟ್ಸ್ ಬಂದಿದೆ. ಹೀಗೆ ಎಲ್ಲ ಸೇರಿ ಒಟ್ಟು ನಮಗೆ 69 ಕಂಪ್ಲೇಂಟ್ ಬಂದಿತ್ತು. ಅದರಲ್ಲಿ 60 ಬಾಲ್ಯ ವಿವಾಹಗಳನ್ನು ಆಗದಂಗೆ ತಡೆಗಟ್ಟಿದ್ದೀವಿ. 9 ಆಗಿರೋದ್ರಿಂದ ಅದರ ಮೇಲೆ ನಾವು ಕಂಪ್ಲೇಂಟನ್ನು ಮಾಡಿ FIR ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತಿರುವ ಆರೋಪಗಳು ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಹಾಗೂ ಆಂಧ್ರ ಗಡಿ ಪ್ರದೇಶದಲ್ಲಿರುವ ಗುಡಿಬಂಡೆ, ಗೌರಿಬಿದನೂರು ಹಾಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳ ಪ್ರಕರಣಗಳು ಪತ್ತೆಯಾಗಿವೆ. ಇನ್ನು ಅಧಿಕಾರಿಗಳಿಗೆ, ಪೊಲೀಸರಿಗೆ ಮಾಹಿತಿ ಇಲ್ಲದೆ ಎಷ್ಟೋ ಬಾಲ್ಯ ವಿವಾಹ ಪ್ರಕರಣಗಳು ಮುಚ್ಚಿ ಹೋಗಿದೆ. ಅಪ್ರಾಪ್ತ ವಯಸ್ಸಿನಲ್ಲಿಯೇ ಬಾಲ ಗರ್ಭಿಣಿಯರಾಗಿ ಅನಾರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ. ಇನ್ನು ಜಿಲ್ಲಾಡಳಿತ ಎಚ್ಚೆತ್ತು ಪರಿಣಾಮಕಾರಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಜರುಗಿಸಬೇಕಾಗಿದೆ. ಮಾಡಿದ ಮೇಲೂ ಕೂಡ ಇಂಥ ಪ್ರಕರಣಗಳು ದೂರುಗಳು ಬರ್ತವೆ. ಅದಕ್ಕೋಸ್ಕರ ನಾವು ಕಣ್ಗಾವಲಿನಲ್ಲಿದ್ದೀವಿ. ಹಾಗೆ ಒಂದು ಹೆಲ್ಪ್ಲೈನ್ ಕೂಡ ತೆಗೆದಿದ್ದೀವಿ. ಇಂಥ ಪ್ರಕರಣಗಳು ಎಲ್ಲೇ ಕಂಡು ಬಂದರೂ ಮಾಡ್ತಕ್ಕಂಥದ್ದು. ಆಮೇಲೆ ಸಾಮಾನ್ಯವಾಗಿ ಇಂಥವುಗಳು ಮಾಡಬೇಕಾದ್ರೆ ಈ ಚೌಲ್ಟ್ರಿಗಳಿಗಿಂತ ಈ ಧಾರ್ಮಿಕ ಪುಣ್ಯಕ್ಷೇತ್ರಗಳು ಅಂತೇಳಿ ಬರ್ತವೆ. ಅಂಥ ಕ್ಷೇತ್ರಗಳಲ್ಲಿ ಹೋಗಿ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಆ ಪುಣ್ಯಕ್ಷೇತ್ರಗಳ ಏನು ಮುಜರಾಯಿ ಕಂಟ್ರೋಲಲ್ಲಿದ್ದರೆ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಅದನ್ನು ನಡೆಸ್ತಾ ಇದ್ದರೆ ಅಂಥವರೆಲ್ಲರಿಗೂ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಇಂಥ ಪ್ರಕರಣಗಳಿಗೆ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಯಾರಾದರೂ ಸಪೋರ್ಟ್ ಮಾಡಿದರೆ ಅಂಥವ್ರಿಗೂ ಕೂಡ ಕಠಿಣ ಶಿಕ್ಷೆ ಇದೆ. ಒಟ್ಟಾರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದ್ದರೂ ಸಹ ಸಮಾಜವನ್ನ ಬಾಧಿಸುವಂತಹ ಬಾಲ್ಯ ವಿವಾಹ ಪದ್ಧತಿ ಇನ್ನೂ ಆಚರಣೆಯಲ್ಲಿದೆ. ಅದರಲ್ಲೂ ಭಾರತ ದೇಶದಲ್ಲಿನ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿರುವ ರಾಜ್ಯ ಎಂಬ ಕುಖ್ಯಾತಿಗೆ ಹೊಂದಿರುವುದು ದುರಂತವಾಗಿದೆ. ಕಳವಾರಾರು MMTV ನ್ಯೂಸ್ ಚಿಕ್ಕಬಳ್ಳಾಪುರ.